ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಟಿಕೆಟ್ ಬುಕಿಂಗ್ಸ್ಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಡೆವಿಲ್ ಸಿನಿಮಾದ ಟಿಕೆಟ್ ಬುಕಿಂಗ್ಸು 6ನೇ ತಾರೀಕು ಅಂದರೆ ಶನಿವಾರ ಮಧ್ಯಾಹ್ನದಿಂದ ಬುಕಿಂಗ್ಸ್ ಬಿಟ್ಟಿದ್ದಾರೆ ಎಲ್ಲ ಕಡೆಗೂ. ಆಲ್ಮೋಸ್ಟು ಎಲ್ಲ ಶೋಸ್ಗಳು ಫಾಸ್ಟ್ ಫಿಲ್ಲಿಂಗಲ್ಲಿ ನಡೀತಾ ಇದ್ದಾವೆ. ಕೆಲವೊಂದು ಅಂತೂ ಸೋಲ್ಡ್ ಔಟ್ ಆಗಿದ್ದಾವೆ. ಅದು ಎಷ್ಟು ಸೋಲ್ಡ್ ಔಟ್ ಆಗಿದ್ದಾವೆ, ಎಷ್ಟು ಫಾಸ್ಟ್ ಫಿಲ್ಲಿಂಗಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನ ಅಂದರೆ ನಿನ್ನೆ ಸೋಮವಾರ ತನಕ ಒಂದು ರಿಪೋರ್ಟ್ ಇದೆ, ಅಲ್ಲಿ ತನಕ ನಾನು ಹೇಳ್ತೀನಿ. ಸೋಮವಾರದ ರಿಪೋರ್ಟ್ ತನಕ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಫಾಸ್ಟ್ ಫಿಲ್ಲಿಂಗಲ್ಲಿ ಒಂದು 100+ ಅಂದರೆ ಒಂದು 200 ಹತ್ರ ಫಾಸ್ಟ್ ಫಿಲ್ಲಿಂಗಲ್ಲಿ ನಡೀತಾ ಇದ್ದಾವೆ ಎಲ್ಲ ಶೋಸ್ಗಳದ್ದು. ಆಲ್ಮೋಸ್ಟು ಎಲ್ಲ ಕರ್ನಾಟಕದಾದ್ಯಂತದ್ದು ಹೇಳ್ತಾ ಇರೋದು. 50+ ಸೋಲ್ಡ್ ಔಟ್ ಆಗಿದ್ದಾವೆ ಆಲ್ರೆಡಿ. ಫಸ್ಟ್ ಡೇ ಟಿಕೆಟ್ ಬುಕಿಂಗ್ಸು ಸ್ವಲ್ಪ ಕಡಿಮೆ ಇತ್ತು. ಅದಾದಮೇಲೆ ಸೆಕೆಂಡ್ ಡೇ ಬಂತು ನೋಡಿ ಕ್ರೇಜು. ಏನು ಕ್ರೇಜ್ ಇರೋದು, ಹತ್ತತ್ರ ಒಂದು 98,000 ಹತ್ರ ಟಿಕೆಟ್ಸ್ಗಳು ನಿನ್ನೆ ಸೋಲ್ಡ್ ಔಟ್ ಆಗಿರೋದು. ನಿನ್ನೆ ರಿಪೋರ್ಟು. ಇವತ್ತು ಅದಕ್ಕಿಂತ ಡಬಲ್ ಆಗುತ್ತೆ ಅಂತ ಅನಿಸ್ತಾ ಇದೆ, ಕಾದು ನೋಡೋಣ. ಅಂದರೆ ಇದು ಬುಕ್ ಮೈ ಶೋ ರಿಪೋರ್ಟು. ಕೆಲವೊಂದು ಊರುಗಳಲ್ಲಿ ಬುಕ್ ಮೈ ಶೋಸ್ ಇರೋಲ್ಲ, ಅಂದರೆ ಅಲ್ಲೇ ಹೋಗಿ ಟಿಕೆಟ್ ತೊಗೊಳೋದೆಲ್ಲ ಇರುತ್ತೆ. ಅಲ್ಲೇ ಹೋಗಿ ಕೆಲವೊಬ್ರು ಟಿಕೆಟ್ಸ್ ತೊಗೊತಾ ಇರ್ತಾರಲ್ಲ, ಅದು ಇನ್ನೂ ಎಷ್ಟು ಸೇಲ್ಡ್ ಆಗಿರ್ತಾವೋ ಗೊತ್ತಿಲ್ಲ. ಅದರೆಲ್ಲ ರಿಪೋರ್ಟು ಫಿಲಮ್ ಟೀಮ್ ಕಡೆಯಿಂದ ಅಫಿಷಿಯಲಾಗಿ ಅನೌನ್ಸ್ ಆದಮೇಲೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಬುಕ್ ಮೈ ಶೋ ರಿಪೋರ್ಟ್ನ ಪ್ರಕಾರ ಹೇಳೋದಾದರೆ 150+ ಫಾಸ್ಟ್ ಫಿಲ್ಲಿಂಗಲ್ಲಿ ನಡೀತಾ ಇದ್ದಾವೆ. ಈಗ ಸೋಲ್ಡ್ ಔಟ್ ಆಗಿರೋದು ಹತ್ತತ್ರ ಒಂದು 50+ ಶೋಸ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಅಂದರೆ ಬುಕ್ ಮೈ ಶೋ ರಿಪೋರ್ಟ್ ಪ್ರಕಾರ ಹೇಳ್ತಿರೋದು ಆಲ್ ಓವರ್ ಕರ್ನಾಟಕ. ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಶೋಸ್ಗಳಿದ್ದಾವೆ. ಅದೆಲ್ಲನೂ ಸೇರಿದರೆ ಇನ್ನೂ ಜಾಸ್ತಿನೇ ಆಗುತ್ತೆ. ನೀವು ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ದರ್ಶನ್ ಸರ್ ಅವರ ಈ ಡೆವಿಲ್ ಸಿನಿಮಾನ ನೋಡೋಕ್ಕೆ? ಆಮೇಲೆ ನೀವು ಯಾವ ಊರುಗಳಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ? ಆಮೇಲೆ ನೀವೇನಾದರೂ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ? ಎಷ್ಟು ಗಂಟೆ ಶೋದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ? ನಾನಂತೂ ಅಷ್ಟೇ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ನಿಮ್ಮ ಎಲ್ಲ ಕಾಮೆಂಟ್ಗಳನ್ನ ಓದೋದಕ್ಕೆ. ನಾನು ಸಿಕ್ಕಾಪಟ್ಟೆ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ದರ್ಶನ್ ಸರ್ ಅವರ ಈ ಡೆವಿಲ್ ಸಿನಿಮಾನ ನೋಡೋಕ್ಕೆ. ದಾವಣಗೆರೆಯಲ್ಲಿ ನಿನ್ನೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಒಂದು ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ರು. ಆ ಬೈಕ್ ರ್ಯಾಲಿ ನೋಡ್ತಾ ಇದ್ರೆ ಇವತ್ತೇ ಸಿನಿಮಾ ರಿಲೀಸ್ ಆಗಿದೆಯೇನೋ, ಆ ಸೆಲೆಬ್ರೇಷನ್ ಇವಾಗಲೇ ಮಾಡ್ತಾ ಇದ್ದಾರೇನೋ ಅನ್ನೋ ಫೀಲ್ ಆಯಿತು. ಅದು ಏನು ಕ್ರೌಡ್ ಗುರು, ಏನು ಕ್ರೇಜ್ ಗುರು ಅದು. ದರ್ಶನ್ ಸರ್ ಅವ್ರಿಗಂತೂ ಅಲ್ಟಿಮೇಟು. ಅವ್ರ ಫ್ಯಾನ್ ಬೇಸ್ಗಂತೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆ ನೋಡ್ತಾ ಇದ್ದೆ ನಾನು. ಕಾರಣಾಂತರಗಳಿಂದ ನಾನು ನಿನ್ನೆ ಆ ಇವೆಂಟ್ಗೆ ಭಾಗವಹಿಸೋಕೆ ಆಗಲಿಲ್ಲ, ಬೇಜಾರಾಯ್ತು ನನಗೂ. ಅವ್ರು ಹೇಳಿರೋ ಪ್ರಕಾರ, ಅಂದರೆ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ನಾನು ಹೇಳೋದಾದರೆ, ನಾಳೆ ಅಂದರೆ ಇನ್ನೇನು ಗುರುವಾರ ರಿಲೀಸ್ ಆಗ್ತಾಯಿದ್ದಲ್ಲ ಸಿನಿಮಾ, ಇದಕ್ಕಿಂತ ಡಬಲ್ ಆಗಿರುತ್ತೆ ಕ್ರೇಜ್ ಅಂತ ಹೇಳಿದ್ದಾರೆ. ನೋಡೋಣ, ಅದರೆಲ್ಲ ರಿಪೋರ್ಟ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೂ ಬೆಲ್ ಐಕಾನ್ ಮಾಡ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.